ಹಾಯ್ ವೀಕ್ಷಕರೇ, ನಾನು ಇವತ್ತು ಸಾವಂದುರ್ಗಕ್ಕೆ ಬಂದಿದ್ದೀನಿ. ಇದು ಬೆಂಗಳೂರಿನಿಂದ 60 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿಗೆ ನಾವು ಟ್ರೆಕ್ ಮಾಡಬೇಕಂದ್ರೆ ನಾವು ಅರಣ್ಯ ವಿಹಾರ ವೆಬ್ಸೈಟಲ್ಲಿ ರಿಜಿಸ್ಟರ್ ಮಾಡಬೇಕಾಗತ್ತೆ. ಒಬ್ಬರಿಗೆ 400 ರೂಪಾಯಿ ಚಾರ್ಜ್ ಮಾಡ್ತಾರೆ. ಅಲ್ಲಿಗೆ ಬಂದ ಮೇಲೆ ನಮ್ಮ ಜೊತೆ ಗೈಡ್ ಬರ್ತಾರೆ. ಅಟ್ಲೀಸ್ಟ್ 10 ಜನ ಇದ್ದರೆ ಒಬ್ಬರನ್ನ ಗೈಡ್ ಕಳಿಸ್ತಾರೆ. ಮತ್ತು ನೋಡಿ, ನಮಗೆ ಇಲ್ಲಿ ಲೋಕಲ್ ಗೈಡ್ ನಮ್ಮ ನಾಯಿ ಮರಿ ಸಹ ನಮ್ಮ ಜೊತೆ ಬರ್ತಾ ಇದೆ. ಇಲ್ಲಿಂದ ನಾವು ಬೆಟ್ಟ ಹತ್ತಕ್ಕೆ ಶುರು ಮಾಡ್ತೀರಿ. ಆ್ಯಕ್ಚುಲಿ ಇದು ನಾನು ಸೆಕೆಂಡ್ ಟೈಮ್ ಬರ್ತಾ ಇರೋದು. ಹಿಂದೆ ನಾನು 2022 ಬಂದಾಗ ಈ ಥರ ಎಂಟ್ರಿ ಫೀಸ್ ಎಲ್ಲ ಏನಿರಲಿಲ್ಲ. ಹಾಗೆ ನಮ್ಮ ಪಾಡ್ ನಾವು ಮೇಲೆ ಹೋಗ್ಬೋದಾಗಿತ್ತು. ಬಟ್ ಹೋದ ವರ್ಷ ಯಾರೋ ಒಬ್ಬ ಟ್ರೆಕ್ಕರು ದಾರಿ ತಪ್ಪು ಹೋಗಿ ಮತ್ತು ಬೆಟ್ಟದಿಂದ ಕೆಳಗಡೆ ಒಂದು ಜಾರ್ ಬಿದ್ದು ಅವನ ಹೆಣ 5 ದಿನ ಆದಮೇಲೆ ಸಿಕ್ತು. ಆವಾಗಿಂದ ತುಂಬ ಸ್ಟ್ರಿಕ್ಟ್ ಮಾಡಿಬಿಟ್ರು. ವಿತೌಟ್ ಗೈಡ್ ಯಾರನ್ನೂ ಬಿಡೋದೇ ಇಲ್ಲ. ಎಸ್ಪೆಷಲಿ ನೀರು ಮೇಲೆ ಜಾರುತ್ತೆ ಸಂಜೆ ಹುಷಾರು. ಈ ಇನ್ಸಿಡೆಂಟ್ ಆದಮೇಲೆ ಆಲ್ಮೋಸ್ಟ್ 1 ವರ್ಷ ಇಲ್ಲಿ ಟ್ರೆಕ್ಕಿಂಗ್ ಸ್ಟಾಪ್ ಮಾಡಿಬಿಟ್ಟಿದ್ರು. ಮತ್ತು ಇವಾಗ ಒಂದು 3 ತಿಂಗಳಿಂದ ಶುರು ಮಾಡಿದ್ದಾರೆ. ಈ ಬೆಟ್ಟ ಸ್ಟಾರ್ಟಿಂಗಿಂದಲೇ ನಮಗೆ ಇನ್ಕ್ಲಿನೇಷನ್ನು ಮೇಲೆ ಹತ್ತಾನೇ ಇರಬೇಕು, ಎಲ್ಲೂ ತಗ್ಗನ್ನೋದೇ ಇಲ್ಲ. ಮತ್ತು ನೋಡಿ, ಇದು ಬಂಡೆ ಮೇಲೆ ನೀರಿರುತ್ತಲ್ಲ, ಅದನ್ನು ದಾಟುವಾಗ ಬಹಳ ಹುಷಾರಾಗಿರಬೇಕು. ನಾವು ಎಷ್ಟೇ ಒಳ್ಳೆ ಟ್ರೆಕ್ಕಿಂಗ್ ಶೂಸ್ ಹಾಕಿದ್ರೂ ಜಾರೋದಂತೂ ಖಂಡಿತ. ಈ ಟ್ರೆಕ್ ಮಾಡೋ ಮೊದಲು ನಾವು ಬ್ರೇಕ್ಫಾಸ್ಟ್ ಮಾಡಿದ್ರೆ ಒಳ್ಳೆಯದು. ಯಾಕಂದರೆ ನಮಗೆ ಇಲ್ಲಿ ಮೇಲ್ಗಡೆ ಯಾವುದೇ ಥರದ ಅಂಗಡಿ ಇಲ್ಲ. ಮತ್ತು ಸಾಕಷ್ಟು ನೀರು ಮತ್ತು ಸ್ವಲ್ಪ ತಿಂಡಿ ತಿನಿಸು ಕ್ಯಾರಿ ಮಾಡಿದ್ರೆ ಒಳ್ಳೆಯದು. ನಾವು ಈಗ ಕೋಟೆ ಗೋಡೆ ತಲುಪಿದ್ದೀವಿ. ಈ ಕೋಟೆಯನ್ನು ಕೆಂಪೇಗೌಡರು ಮತ್ತು ಟಿಪ್ಪು ಸುಲ್ತಾನ್ ಅವರು ಅವರವ್ರ ಕಾಲದಲ್ಲಿ ನಿರ್ಮಾಣ ಮಾಡಿದ್ದು. ಬಟ್ ಇವಾಗೆಲ್ಲ ಹಾಳಾಗಿದೆ. ಓನ್ಲಿ ರೂಯಿನ್ಸ್ ಆರ್ ರಿಮೈನಿಂಗ್ ಹಿಯರ್. ನಮಗೆ ಇಲ್ಲಿಂದ ಮಂಚನಬೆಲೆ ಡ್ಯಾಮ್ನ ಬ್ಯಾಕ್ ವಾಟರ್ಸ್ ಕಾಣುತ್ತೆ. ಮತ್ತು ಈ ಸಾವಂದುರ್ಗ ಏಷ್ಯಾಲ್ಲೇ ಬಿಗ್ಗೆಸ್ಟ್ ಮೊನೋಲಿಥಿಕ್ ರಾಕ್. ಸಾವಂದುರ್ಗ ಅಲ್ಲಿ ಆ್ಯಕ್ಚುಲಿ 2 ಬೆಟ್ಟ ಇದೆ. ಒಂದು ಬಿಳಿ ಬೆಟ್ಟ, ಏನು ನಾವು ಇವಾಗ ಹತ್ತಾ ಇದ್ರಲ್ಲ ಅದೇ ಬಿಳಿ ಬೆಟ್ಟ. ಇದ್ರ ಪಕ್ಕದಲ್ಲೇ ಇನ್ನೊಂದು ಕರಿ ಬೆಟ್ಟ ಇದೆ. ಅಲ್ಲಿ ಟ್ರೆಕ್ಕಿಂಗ್ ನಾಟ್ ಅಲೌಡು. ವರ್ಷಕ್ಕೆ 1 ದಿನ ಮಾತ್ರ ಓಪನ್ ಮಾಡ್ತಾರಂತೆ. ಇಲ್ಲಿ ಬೆಟ್ಟದ ಇನ್ಕ್ಲಿನೇಷನ್ ಆಲ್ಮೋಸ್ಟ್ 75 to 80 ಡಿಗ್ರೀಸ್ ಇದೆ. ಸೊ ಹತ್ತಲಿಕ್ಕೆ ಅನುಕೂಲ ಆಗಲಿ ಅಂತ ಈ ಬಂಡೆಯಲ್ಲಿ ಅಲ್ಲಲ್ಲಿ ಹಳ್ಳ ಥರ ಮಾಡಿದ್ದಾರೆ, ನಮಗೆ ಗ್ರಿಪ್ ಸಿಗಲಿ ಅಂತ. ಈ ಕೋಟೆನ ಪಿರಂಗಿ ಕೋಟೆ ಅಂತ ಕರೀತಾರಂತೆ. ಈಗ ನಾವು ಅದರ ಗೋಡೆ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ನಾಯಿ ಮರಿ ಪಾಪ ಫುಲ್ ಎನರ್ಜಿ ಜೋಶಲ್ಲಿ ಹತ್ತಾನೇ ಇದೆ ಮೇಲೆ ಬರ್ತಿದ್ದಂಗೆ ಮಂಜು ಜಾಸ್ತಿ ಆಗ್ತಾ ಇದೆ. ಮುಂದೆ ಏನಿದೆ ಅಂತ ಸಹ ನಮ್ಗೆ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಬಂಡೆಗಳ ಮಧ್ಯದಲ್ಲಿ ಒಂದು ನೀರಿನ ಶೇಖರಣೆಯ ಕೊಳ ಇದೆ. ಹಾಗೆ ಇಲ್ಲೊಂದು ಕಲ್ಲಿನ ಮಂಟಪ ಸಹ ಇದೆ. ಮೋಸ್ಟ್ಲಿ ಇದು ಸೈನಿಕರ ರೆಸ್ಟಿಂಗ್ ರೂಮ್ ಆಗಿತ್ತು ಅಥವಾ ಏನಾದರೂ ಸ್ಟೋರ್ ಮಾಡಲಿಕ್ಕೆ ಸ್ಟೋರ್ ರೂಮ್ ಥರ ಉಪಯೋಗಿಸ್ತಿದ್ರೋ ಗೊತ್ತಿಲ್ಲ.
ಇಲ್ಲಿ ಇಳಿಲಿಕ್ಕೆ ಆಳ ಜಾಸ್ತಿ ಇದೆ, ಸ್ವಲ್ಪ ಹುಷಾರಾಗಿ ಇಳಿಬೇಕಾಯಿತು. ಹಾಗೆ ಇಲ್ಲಿ ಮುಂದೆ ಬಂದರೆ ಸ್ವಲ್ಪ ಗುಹೆ ಆಕಾರದಲ್ಲಿ ಸುಮಾರು ಬಂಡೆಗಳಿದೆ, ಅದರ ನಡುವೆ ನಾವು ನಡ್ಕೊಂಡು ಹೋಗಬೇಕು. ಪಾಚಿ ಮೇಲೆ ಬೇಡ. ಫೈನಲಿ ನಾವು ಟಾಪ್ ರೀಚ್ ಆಗಿದ್ದಾಯಿತು. ಈ ನಂದಿ ಗೋಪುರ ಇದೆಯಲ್ಲ, ಅದೇ ಹೈಯೆಸ್ಟ್ ಪಾಯಿಂಟು. ಈ ಸಾವಂದುರ್ಗದ ಹೈಟು 4022 ಫೀಟು. ಮತ್ತು ನನ್ನ ಹಿಂದ್ಗಡೆ ಏನು ಕಾಣ್ತಿದೆಯಲ್ಲ, ಅದೇ ಕರಿಗುಡ್ಡ. ಈ ಟ್ರೆಕ್ನ ಡಿಸ್ಟೆನ್ಸ್ ಬಂದು 2 ಕಿಲೋಮೀಟ್ರ್ ಆಗುತ್ತೆ. ಕೆಳಗಡೆ ಲಕ್ಷ್ಮೀ ನರಸಿಂಹ ದೇವಸ್ಥಾನದಿಂದ ಸ್ಟಾರ್ಟ್ ಮಾಡಿದ್ರೆ. ಮತ್ತು ನಮಗೆ ಇಲ್ಲಿ ಹತ್ತಲಿಕ್ಕೆ 1 ಗಂಟೆ 15 ನಿಮಿಷ ಹಿಡಿತು. ಈ ಪೊದೆಗಳ ನಡುವೆ ನಾವು ನಡ್ಕೊಂಬಂದರೆ ಇಲ್ಲಿ ಬಂಡೆ ಮೇಲೆ ಸುಂದರವಾದ ಆಂಜನೇಯ ಮೂರ್ತಿಯನ್ನು ಕೆತ್ತಿದ್ದಾರೆ. ಕೆಲವರು ಇಲ್ಲಿ ಪೂಜೆ ಸಹ ಮಾಡಿ ಹೋಗಿದ್ದಾರೆ. ನಾವು ಕೆಳಗೆ ಇಳಿಲಿಕ್ಕೆ ಶುರು ಮಾಡಿದ್ರಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.